ಬಹಳ ವಿಜೃಂಭಣೆಯಿಂದ ಇವತ್ತು ತಮ್ಮೇಶ್ ಗೌಡರ ಹುಟ್ಟಿದ ಆಚರಣೆ ಮಾಡಿದ್ದಾರೆ. ಮೊದಲನೇದಾಗಿ ಈ ದಿನ ನಮ್ಮ ಸಂಪಿಗೆಹಳ್ಳಿ ವಾರ್ಡಿಂದ ಎಲ್ಲ ಕಾರ್ಯಕರ್ತ ಬಂಧುಗಳಿಂದ ಶ್ರೀಯುತ ತಮ್ಮೇಶ್ ಗೌಡರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ವಿ ಮೊದಲನೇದಾಗಿ. ನಂತರ ತಮ್ಮೇಶ್ ಗೌಡರ ನೇತೃತ್ವದಲ್ಲಿ ಸುಮಾರು 14 ವಾರ್ಡ್ಗಳಲ್ಲಿ ಹಾಗೂ ಗ್ರಾಮಾಂತರ ಪ್ರದೇಶದಲ್ಲಿ ಈ ದಿನ ಹುಟ್ಟುಹಬ್ಬವನ್ನು ಎಲ್ಲ ಕಾರ್ಯಕರ್ತರ ಮುಖಾಂತರ ಅತಿ ಸಂಭ್ರಮದಿಂದ ವಿಜೃಂಭಣೆಯಿಂದ ಸರ್ಕಾರಿ ಶಾಲೆಗಳಲ್ಲಿ ಹೋಗಿ ಮಕ್ಕಳಿಗೆ ಸಿಹಿ ಹಂಚುವುದರ ಮುಖಾಂತರ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಸ್ಥಳೀಯ ನಾಯಕರುಗಳು 3 ಜನ ಆಗ್ಬೋದು, ಎಲ್ಲರೂ ಕೈ ಜೋಡಿಸಿ ಒಂದು ಸಿಹಿ ಹಂಚುವುದರ ಮುಖಾಂತರ, ಬಟ್ಟೆ ಕೊಡುವುದರ ಮುಖಾಂತರ, ಪುಸ್ತಕ ಕೊಡುವುದರ ಮುಖಾಂತರ ಇವತ್ತು ಸಂಪಿಗೆಹಳ್ಳಿಯಲ್ಲಿ ಅತಿ ವಿಜೃಂಭಣೆಯಿಂದ ತಮ್ಮೇಶ್ ಗೌಡರನ್ನು ಕರೆಸಿ ಅವರ ಕೈಯಲ್ಲಿ ಕೇಕನ್ನು ಕತ್ತರಿಸಿ ಈ ದಿನ ಬಡ ಮಕ್ಕಳಿಗೆ ಒಂದು ಬಟ್ಟೆ ಮತ್ತು ಪುಸ್ತಕ ಇವೆಲ್ಲ ವಿತರಣೆ ಮಾಡುವುದರ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಕಾರ್ಯಕರ್ತರ ಮಧ್ಯೆ ಈ ದಿನ ನಾವು ಅತಿ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದ್ದೀವಿ. ಸರ್, OBC ಅಂದರೆ ದೇಶದ ಅತಿ ದೊಡ್ಡ ಸಮುದಾಯ ಸರ್. ಬ್ಯಾಟರಾಯನಪುರ ವಿಧಾನಸಭಾ ಸಂಘಟನೆ ಹೆಂಗಿದೆ ಸರ್? ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ 55ರಿಂದ 60% OBC ಜನಾಂಗ ಇದ್ದಾರೆ. ಅದರಿಂದ ನಾವು OBC, ನಾನು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ನಗರ ಮಂಡಲದಲ್ಲಿ ನಾನು OBC ಅಧ್ಯಕ್ಷನಾಗಿದ್ದೀನಿ. ಅದೇ ರೀತಿ 14 ವಾರ್ಡ್ಗಳಲ್ಲೂ ಸಹ OBC ಅಧ್ಯಕ್ಷರುಗಳನ್ನು ಮತ್ತು ಕಮಿಟಿಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ. ನಗರ ಮಂಡಲದಲ್ಲೂ ಸಹ ಸುಮಾರು ಜನ OBC ಸದಸ್ಯರುಗಳನ್ನು ನೇಮಕ ಮಾಡಿದ್ದೀವಿ. ಅತಿ ವಿಜೃಂಭಣೆಯಿಂದ ಮತದಾರರನ್ನು ತಲುಪುವಂಥ ರೀತಿಯಲ್ಲಿ, ಸಾಮಾನ್ಯ ಮನುಷ್ಯನ ತಲುಪುವಂಥ ರೀತಿಯಲ್ಲಿ OBC ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ. ಬ್ಯಾಟರಾಯನಪುರದಲ್ಲಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸೋದಕ್ಕೋಸ್ಕರ, ಅಧಿಕಾರ ತರೋದಕ್ಕೋಸ್ಕರ ಎಲ್ಲ ಕಾರ್ಯಕರ್ತರನ್ನು ಒಗ್ಗೂಡಿಸಿ OBC ಅವರು ಅವರ ಜೊತೆ ಸೇರಿಕೊಂಡು ಅತಿ ವಿಜೃಂಭಣೆಯಿಂದ ನಾವು ಈ ಸಾರಿ ಭರ್ಜರಿ ಗೆಲುವನ್ನು ಸಾಧಿಸ್ತೀವಿ. 2028ರಲ್ಲಿ ಈ ಸಾರಿ ಪಕ್ಷ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಈ ಸಾರಿ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರನ್ನು ತಮ್ಮೇಶ್ ಗೌಡರನ್ನ ಗೆಲ್ಲಿಸ್ತೀವಿ ಅಂತೇಳಿ ನಾವೆಲ್ಲ ಪಣ ತೊಟ್ಟಿದ್ದೀವಿ. ನಾವು ಎಲ್ಲರೂ ಮಾತಾಡಿಕೊಂಡ್ರೆ ಎಲ್ಲ ಗ್ರಾಮಾಂತರದಾಗ ಹಾಗೂ BBMP ಲಿಮಿಟಲ್ಲಿ ಅವರವ್ರ ಭಾಗದಲ್ಲಿ ಸರ್ಕಾರಿ ಶಾಲೆಗೆ ಅವರು ನಮಗೆ ಯಾವುದೋ ತುರಾಯಿ ಯಾರು ತರಬೇಡ್ರಿ, ದಯವಿಟ್ಟು ಎಲ್ಲ ಮಕ್ಕಳಿಗೋಸ್ಕರ ಮಾಡಿರಿ ಅಂತೇಳಿ ನಮಗೆಲ್ಲ ಒಂದು ಮೀಟಿಂಗ್ ಕರೆದು ಆಹ್ವಾನವನ್ನು ಕೊಟ್ಟಿದ್ದರು. ಅದೇ ರೀತಿ ನಮಗೂ ಆಸೆ ಇತ್ತು ಭಾಳ ದಿನದಿಂದ ಮಕ್ಕಳಿಗೆ. ನಮ್ಮ ಕೃಷ್ಣ ಬೈರೇಗೌಡನು 15 ವರ್ಷ ರಾಜಕೀಯದಲ್ಲಿದ್ದು ಒಂದು ಮಕ್ಕಳಿಗೊಂದು ಬಟ್ಟೆ ಕೊಡಲಿಲ್ಲ. ಬರೀ ದುಡ್ಡು ಮಾಡ್ಕೊಂಡು ರಾಜಕೀಯ ಮಾಡಿದ್ರೆ ನಮ್ಮನ್ನೆಲ್ಲ ಉಪಯೋಗಿಸ್ಕೊಂಡು. ಆದರೆ ಇವರು ಏನು ಅಧಿಕಾರ ಇಲ್ದಿದ್ರು ಮಕ್ಕಳಿಗೆ ಮಾಡಿರಿ ಅನ್ನೋ ಒಳ್ಳೆಯ ಮನೋಭಾವ ಇರೋವಂಥ ವ್ಯಕ್ತಿ ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಹೇಳ್ತಾ ನಾವೆಲ್ಲ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಸೇರಿ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಿಸಿ ಮಕ್ಕಳಿಗೆ ಬಟ್ಟೆ ವಿತರಣೆ ಮಾಡಿದ್ದೀವಿ. ಮುಂದಿನ ದಿನಗಳ ಇನ್ನೂ ಶಾಲೆಗಳಿಗೆ ಬಟ್ಟೆಗಳನ್ನು ಮಾಡಬೇಕು ಅಂತೇಳಿ ನಮ್ಮ ಮನಸ್ಸಲ್ಲಿದೆ. ಪ್ರತಿಯೊಂದು ಮಾಡ್ಕೊಂಡು ಹೋಗ್ತೀವಿ. ಎಲ್ಲ ತಮ್ಮೇಶ್ ಗೌಡರ ನೇತೃತ್ವದಲ್ಲೇ ಮಾಡ್ತೀವಿ. GBA ಚುನಾವಣೆ ಪೂರ್ವ ತಯಾರಿಗಳು ಹೆಂಗೆ ನಡೀತಾ ಇದೆ ಸರ್ BJPಲಿ? ನಿಮ್ಮ ಚುನಾವಣೆಗೆ ಇನ್ನೂ ಸರ್ಕಾರ ಅವ್ರದ್ದಿದೆ, ನಮ್ಮದೇನಿಲ್ಲ. ಎಲ್ಲ ಬೋಗಸ್ ಓಟುಗಳನ್ನೆಲ್ಲ ಕಿತ್ತಾಕ್ತಾರೆ ಅಂತೇಳಿ ಅವರು ಒಳಗೊಳಗೆ ಮಾಡ್ತಾನೆ ಅವರೇ. ಅವ್ರು ಏನೇ ಮಾಡಿದ್ರು ಸತ್ಯಕ್ಕೆ ಜಯ ಅಂತೂ ಇದೆ. ಈ ಸಾರಿ ಮೋದಿ ತೀರ್ಮಾನ ತಗೊಂಡಿರೋದ್ರಿಂದ ಅನೇಕ ಬೋಗಸ್ ಓಟುಗಳು ಹೋಗ್ತವೆ. ಯಾರೂ ಭೀತರಾಗಬೇಕಾದ ಅವಶ್ಯಕತೆ ಇಲ್ಲ. ಒಳ್ಳೆ ಕಾಲ ಬಂದಿದೆ. ಅಲ್ಲಿ ರಾಮರಾಜ್ಯ ಆಗಿದೆ, ಇಲ್ಲಿ ರಾಮರಾಜ್ಯ ಆಗುತ್ತೆ ಅಂತೇಳಿ ನನ್ನ 2 ಮಾತುಗಳನ್ನು ಮುಗಿಸಿ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತಮ್ಮ ಹೆಸರು? ನಮ್ಮ ಅಗ್ರಹಾರ ನರಸಿಂಹಮೂರ್ತಿ ಅಂತ ವಾರ್ಡಿನ ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ. ಆಗ ನಮ್ಮ ಮುನ್ಷಾಮ ಒಡೆಯರು 4 ಮಾತನ್ನು ಆಡ್ತಾರೆ. OBC ಅಧ್ಯಕ್ಷರಾಗಿದ್ದಾರೆ.